ಸಿದ್ದರಾಮಯ್ಯ ರಾಜೀನಾಮೆ ಇಂದು ಬಹುತೇಕ ಅನುಮಾನ. ತುರ್ತು ಕಾರ್ಯನಿಮಿತ್ತ ಇಂದೂರಿಗೆ ರಾಜ್ಯಪಾಲರು ತೆರಳಿದ್ದಾರೆ. ಹಾಗಾಗಿ ಇಂದು ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ರಾಜ್ಯಪಾಲರು ಇಲ್ಲಿ ಅಸಂಭವ ಇದೆ. ಇಂದೂರಿನಿಂದ ಬೆಂಗಳೂರಿಗೆ 2 ನೇರ ವಿಮಾನ ಇರುವಂಥದ್ದು. ಸದ್ಯದ ಮಟ್ಟಿಗೆ ಈ 2 ವಿಮಾನದಲ್ಲಿ ಟಿಕೆಟ್ ಬುಕ್ ಆಗಿಲ್ಲ. ಇಂದು ಬೆಂಗಳೂರಿಗೆ ರಾಜ್ಯಪಾಲರು ವಾಪಸ್ ಬರುವುದು ಅಸಂಭವ. ಸಿಎಂ ರಾಜೀನಾಮೆ ನೀಡುವುದಕ್ಕೆ ರಾಜ್ಯಪಾಲರ ಉಪಸ್ಥಿತಿ ಕಡ್ಡಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಸಿದ್ದರಾಮಯ್ಯನವರ ಈ ರಾಜೀನಾಮೆಯ ನಡೆ. ಇಂದು ಅಧಿಕೃತವಾಗಿ ರಾಜ್ಯಪಾಲರ ಭೇಟಿಗೂ ಕೂಡ ನಿಗದಿಯಾಗಿಲ್ಲ ಸಮರ. ಹಾಗಾಗಿ ಅಧಿಕೃತವಾಗಿ ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೋರಿದ್ರು ಸಿಎಂ ಅವರು. ಅನೌಪಚಾರಿಕವಾಗಿ ಮಧ್ಯಾಹ್ನದ ನಂತರ ಭೇಟಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಆದರೆ ಪೂರ್ವಾನುಮತಿ ಇಲ್ಲದೆ ರಾಜ್ಯಪಾಲರ ಭೇಟಿಯೇ ಅನುಮಾನವಾಗಿದೆ. ಹಾಗಾಗಿ ಇವತ್ತು ಬಹುತೇಕವಾಗಿ ಅಸಂಭವ ರಾಜ್ಯಪಾಲರ ಭೇಟಿ ಅಂತ. ಸದ್ಯದ ಮಟ್ಟಿಗೆ ಒಂದು ಕಡೆ ಈಗಾಗಲೇ ಇವತ್ತೇ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರು ಅನ್ನುವಂತಹ ವಿಚಾರವನ್ನ ಹೇಳಲಾಗ್ತಿತ್ತು. ಆದರೆ ಇಂದೂರಿಗೆ ತೆರಳಿದ್ದಾರೆ ರಾಜ್ಯಪಾಲರು. ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಬಹುತೇಕವಾಗಿ ರಾಜೀನಾಮೆ ನೀಡೋದಿಲ್ಲ. ರಾಜ್ಯಪಾಲರ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 2 ಬಾರಿ ರಾಜ್ಯಪಾಲರ ಸಮಯವನ್ನ ಕೇಳಿದ್ರು ಭೇಟಿಯಾಗೋದಕ್ಕೆ. ಆದರೆ ಮುಂದಿನ ನಡೆ ಏನು ಸಿದ್ದರಾಮಯ್ಯನವರದು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಇವತ್ತೇ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನುವಂತಹ ಮಾತಿತ್ತು. ಆದ್ರೆ ರಾಜ್ಯಪಾಲರು ಇವತ್ತಿಲ್ಲ. ರಾಜ್ಯಪಾಲರು ಬರುವಂತದ್ದು ಕೂಡ ಅಸಂಭವ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಪ್ರೋಸೆಸ್ ಏನು? ಇವತ್ತು ಹಾಗಾದ್ರೆ ರಾಜೀನಾಮೆ ನೀಡೋದಕ್ಕೆ ಸಾಧ್ಯವಿಲ್ವಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಖಂಡಿತ ರೂಪಾ, ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ರಾಜ್ಯಪಾಲರು ಬೆಂಗಳೂರಲ್ಲಿಲ್ಲ. ಅವರು ಸಂಬಂಧಿಕರ ಒಬ್ಬರ ಹುಷಾರಿಲ್ಲ ಅನ್ನೋಂಥ ಕಾರಣಕ್ಕಾಗಿ ತಡರಾತ್ರಿಯೇ ಇಂದೋರ್ಗೆ ತೆರಳಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ರಾಜ್ಯ ಭವನ ಅಥವಾ ಈಗ ಲೋಕಭವನ ಅಂತ ಏನು ಕರಿತೇವೆ ಅದು ಸ್ಪಷ್ಟಪಡಿಸ್ತಾ ಇದೆ. ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲ ಅನ್ನುವಂಥದ್ದು. ಮಧ್ಯಾಹ್ನ ಬಳಿಕ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ರು ಬಂದು ಭೇಟಿ ಮಾಡೋದಕ್ಕೆ. ಆದರೆ ಮಧ್ಯಾಹ್ನದ ವೇಳೆಗೆ ರಾಜ್ಯಪಾಲರು ಬೆಂಗಳೂರಿಗೆ ಬರ್ತಾರಾ? ಸದ್ಯಕ್ಕೆ ಅದು ಅನುಮಾನ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಜ್ಯಪಾಲರು ಬೆಂಗಳೂರಿಗೆ ಬರೋಕ್ಕೆ ಯಾವುದೇ ಫ್ಲೈಟ್ಗಳನ್ನು ಬುಕ್ ಮಾಡ್ಕೊಂಡಿಲ್ಲ ಅಂತ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಹಾಗಾಗಿ ಇವತ್ತು ಅವರು ಬೆಂಗಳೂರಲ್ಲಿ ಬರಲಿಲ್ಲ ಅನ್ನೋದಾದರೆ ನೇರವಾಗಿ ಭೇಟಿ ಸಾಧ್ಯ ಆಗಲ್ಲ ಅನ್ನೋದಾದರೆ ರಾಜೀನಾಮೆ ಇವತ್ತು ವಿಳಂಬ ಆಗುವಂಥ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ರಾಜೀನಾಮೆ ಕೊಡೋಕೆ ಸಿದ್ದರಾಮಯ್ಯ ಅವರು ಮುಂದರಾಗಿದ್ದರೂ ಕೂಡ ತೆಗೆದುಕೊಳ್ಳೋಕ್ಕೆ ರಾಜ್ಯಪಾಲರು ಇಲ್ಲದ ಕಾರಣಕ್ಕಾಗಿ ಈಗ ಮುಂದಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಬೆಂಗಳೂರಿಗೆ ನೇರವಾದಂಥ ಫ್ಲೈಟ್ಗಳು ಕೂಡ ಇಂದೋರ್ನಿಂದ ಇಲ್ಲ. ಮುಂಬೈಗೆ ಬಂದು ಬೆಂಗಳೂರಿಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಇವತ್ತು ತಡರಾತ್ರಿವರೆಗೂ ಅವರು ಬೆಂಗಳೂರಿಗೆ ಬಂದರೂ ಕೂಡ ಅದನ್ನು ರಾಜೀನಾಮೆ ಕೊಡೋಕ್ಕೆ ಸದ್ಯ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ 10-11 ಗಂಟೆ ಆದ್ಬಿಟ್ರೆ ಆ ಸಮಯಕ್ಕೆ ಒಂದು ರೀತಿಯಲ್ಲಿ ರಾಜೀನಾಮೆ ಕೊಡೋದು ಕೂಡ ಯಾರು ಕೂಡ ಮನಸ್ಸು ಮಾಡಲ್ಲ. ಆದ್ದರಿಂದ ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿದ್ದಿರ್ತಕ್ಕಂಥದ್ದು. ರಾಜ್ಯಪಾಲರು ಏನಾದರೂ ಮಧ್ಯಾಹ್ನದ ವೇಳೆಗೆ ಬರ್ತಾರಾ ಅನ್ನುವಂಥದ್ದು ಅನುಮಾನಗಳಿರ್ತಕ್ಕಂಥದ್ದು. ಒಂದು ಸ್ಪೆಷಲ್ ಫ್ಲೈಟನ್ನು ತೆಗೆದುಕೊಂಡು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿರ್ತಕ್ಕಂಥದ್ದು. ಅದಕ್ಕೂ ಕೂಡ ಇನ್ನೂ ಯಾವುದೇ ಮಾಹಿತಿಗಳು ಲೋಕಭವನದಿಂದ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತಿನ ಸಿದ್ದರಾಮಯ್ಯ ಅವರ ನಡೆ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ರಾಜ್ಯಪಾಲರು ಮಧ್ಯಾಹ್ನದ 3 ಗಂಟೆ ಬಳಿಕ ಭೇಟಿಗೆ ಅವಕಾಶವನ್ನು ನೀಡಿದರೂ ಕೂಡ ಈಗ ಲೋಕಭವನದಲ್ಲಿ ಇಲ್ಲದೆ ಇರೋ ಕಾರಣಕ್ಕಾಗಿ ಇವತ್ತು ರಾಜೀನಾಮೆ ಬಹುತೇಕ ಅನುಮಾನ ಅನ್ನುವಂಥ ಲೆಕ್ಕಾಚಾರಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಸಿದ್ದರಾಮಯ್ಯ ರಾಜೀನಾಮೆ ಇಂದು ಬಹುತೇಕ ಅನುಮಾನ. ತುರ್ತು ಕಾರ್ಯನಿಮಿತ್ತ ಇಂದೂರಿಗೆ ರಾಜ್ಯಪಾಲರು ತೆರಳಿದ್ದಾರೆ. ಹಾಗಾಗಿ ಇಂದು ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ರಾಜ್ಯಪಾಲರು ಇಲ್ಲಿ ಅಸಂಭವ ಇದೆ. ಇಂದೂರಿನಿಂದ ಬೆಂಗಳೂರಿಗೆ 2 ನೇರ ವಿಮಾನ ಇರುವಂಥದ್ದು. ಸದ್ಯದ ಮಟ್ಟಿಗೆ ಈ 2 ವಿಮಾನದಲ್ಲಿ ಟಿಕೆಟ್ ಬುಕ್ ಆಗಿಲ್ಲ. ಇಂದು ಬೆಂಗಳೂರಿಗೆ ರಾಜ್ಯಪಾಲರು ವಾಪಸ್ ಬರುವುದು ಅಸಂಭವ. ಸಿಎಂ ರಾಜೀನಾಮೆ ನೀಡುವುದಕ್ಕೆ ರಾಜ್ಯಪಾಲರ ಉಪಸ್ಥಿತಿ ಕಡ್ಡಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಸಿದ್ದರಾಮಯ್ಯನವರ ಈ ರಾಜೀನಾಮೆಯ ನಡೆ. ಇಂದು ಅಧಿಕೃತವಾಗಿ ರಾಜ್ಯಪಾಲರ ಭೇಟಿಗೂ ಕೂಡ ನಿಗದಿಯಾಗಿಲ್ಲ ಸಮರ. ಹಾಗಾಗಿ ಅಧಿಕೃತವಾಗಿ ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೋರಿದ್ರು ಸಿಎಂ ಅವರು. ಅನೌಪಚಾರಿಕವಾಗಿ ಮಧ್ಯಾಹ್ನದ ನಂತರ ಭೇಟಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಆದರೆ ಪೂರ್ವಾನುಮತಿ ಇಲ್ಲದೆ ರಾಜ್ಯಪಾಲರ ಭೇಟಿಯೇ ಅನುಮಾನವಾಗಿದೆ. ಹಾಗಾಗಿ ಇವತ್ತು ಬಹುತೇಕವಾಗಿ ಅಸಂಭವ ರಾಜ್ಯಪಾಲರ ಭೇಟಿ ಅಂತ. ಸದ್ಯದ ಮಟ್ಟಿಗೆ ಒಂದು ಕಡೆ ಈಗಾಗಲೇ ಇವತ್ತೇ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರು ಅನ್ನುವಂತಹ ವಿಚಾರವನ್ನ ಹೇಳಲಾಗ್ತಿತ್ತು. ಆದರೆ ಇಂದೂರಿಗೆ ತೆರಳಿದ್ದಾರೆ ರಾಜ್ಯಪಾಲರು. ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಬಹುತೇಕವಾಗಿ
ರಾಜೀನಾಮೆ ನೀಡೋದಿಲ್ಲ. ರಾಜ್ಯಪಾಲರ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 2 ಬಾರಿ ರಾಜ್ಯಪಾಲರ ಸಮಯವನ್ನ ಕೇಳಿದ್ರು ಭೇಟಿಯಾಗೋದಕ್ಕೆ. ಆದ್ರೆ ಮುಂದಿನ ನಡೆ ಏನು ಸಿದ್ದರಾಮಯ್ಯನವರದು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಇವತ್ತೇ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಮಾತಿತ್ತು. ಆದ್ರೆ ರಾಜ್ಯಪಾಲರು ಇವತ್ತಿಲ್ಲ. ರಾಜ್ಯಪಾಲರು ಬರುವಂತದ್ದು ಕೂಡ ಅಸಂಭವ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಪ್ರೋಸೆಸ್ ಏನು? ಇವತ್ತು ಹಾಗಾದ್ರೆ ರಾಜೀನಾಮೆ ನೀಡೋದಕ್ಕೆ ಸಾಧ್ಯವಿಲ್ವಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಖಂಡಿತ ರೂಪಾ, ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ರಾಜ್ಯಪಾಲರು ಬೆಂಗಳೂರಲ್ಲಿಲ್ಲ. ಅವರು ಸಂಬಂಧಿಕರ ಒಬ್ಬರ ಹುಷಾರಿಲ್ಲ ಅನ್ನೋಂಥ ಕಾರಣಕ್ಕಾಗಿ ತಡರಾತ್ರಿ ಇಂದೋರ್ಗೆ ತೆರಳಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ರಾಜ್ಯ ಭವನ ಅಥವಾ ಈಗ ಲೋಕಭವನ ಅಂತ ಏನು ಕರಿತೇವೆ ಅದು ಸ್ಪಷ್ಟಪಡಿಸ್ತಾ ಇದೆ. ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲ ಅನ್ನುವಂಥದ್ದು. ಮಧ್ಯಾಹ್ನ ಬಳಿಕ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ರು ಬಂದು ಭೇಟಿ ಮಾಡೋದಕ್ಕೆ. ಆದರೆ ಮಧ್ಯಾಹ್ನದ ವೇಳೆಗೆ ರಾಜ್ಯಪಾಲರು ಬೆಂಗಳೂರಿಗೆ ಬರ್ತಾರಾ? ಸದ್ಯಕ್ಕೆ ಅದು ಅನುಮಾನ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಜ್ಯಪಾಲರು ಬೆಂಗಳೂರಿಗೆ ಬರೋಕ್ಕೆ ಯಾವುದೇ ಫ್ಲೈಟ್ಗಳನ್ನು ಬುಕ್ ಮಾಡ್ಕೊಂಡಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಹಾಗಾಗಿ ಇವತ್ತು ಅವರು ಬೆಂಗಳೂರಲ್ಲಿ ಬರಲಿಲ್ಲ ಅನ್ನೋದಾದರೆ ನೇರವಾಗಿ ಭೇಟಿ ಸಾಧ್ಯ ಆಗಲ್ಲ ಅನ್ನೋದಾದರೆ ರಾಜೀನಾಮೆ ಇವತ್ತು ವಿಳಂಬ ಆಗುವಂಥ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ರಾಜೀನಾಮೆ ಕೊಡೋಕೆ ಸಿದ್ದರಾಮಯ್ಯ ಅವರು ಮುಂದರಾಗಿದ್ದರೂ ಕೂಡ ತೆಗೆದುಕೊಳ್ಳೋಕ್ಕೆ ರಾಜ್ಯಪಾಲರು ಇಲ್ಲದ ಕಾರಣಕ್ಕಾಗಿ ಈಗ ಮುಂದಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಬೆಂಗಳೂರಿಗೆ ನೇರವಾದಂಥ ಫ್ಲೈಟ್ಗಳು ಕೂಡ ಇಂದೋರ್ನಿಂದ ಇಲ್ಲ. ಮುಂಬೈಗೆ ಬಂದು ಬೆಂಗಳೂರಿಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಇವತ್ತು ತಡರಾತ್ರಿವರೆಗೂ ಅವರು ಬೆಂಗಳೂರಿಗೆ ಬಂದರೂ ಕೂಡ ಅದನ್ನು ರಾಜೀನಾಮೆ ಕೊಡೋಕ್ಕೆ ಸದ್ಯ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ 10-11 ಗಂಟೆ ಆದ್ಬಿಟ್ರೆ ಆ ಸಮಯಕ್ಕೆ ಒಂದು ರೀತಿಯಲ್ಲಿ ರಾಜೀನಾಮೆ ಕೊಡೋದು ಕೂಡ ಯಾರು ಕೂಡ ಮನಸ್ಸು ಮಾಡಲ್ಲ. ಆದ್ದರಿಂದ ಇವತ್ತು ಸಿದ್ದರಾಮಯ್ಯವರು ರಾಜೀನಾಮೆ ನೀಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿದ್ದಿರ್ತಕ್ಕಂಥದ್ದು. ರಾಜ್ಯಪಾಲರು ಏನಾದರೂ ಮಧ್ಯಾಹ್ನದ ವೇಳೆಗೆ ಬರ್ತಾರಾ ಅನ್ನುವಂಥದ್ದು ಅನುಮಾನಗಳಿರ್ತಕ್ಕಂಥದ್ದು. ಒಂದು ಸ್ಪೆಷಲ್ ಫ್ಲೈಟನ್ನು ತೆಗೆದುಕೊಂಡು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿರ್ತಕ್ಕಂಥದ್ದು. ಅದಕ್ಕೂ ಕೂಡ ಇನ್ನೂ ಯಾವುದೇ ಮಾಹಿತಿಗಳು ಲೋಕಭವನದಿಂದ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತಿನ ಸಿದ್ದರಾಮಯ್ಯವರ ನಡೆ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ರಾಜ್ಯಪಾಲರು ಮಧ್ಯಾಹ್ನದ 3 ಗಂಟೆ ಬಳಿಕ ಭೇಟಿಗೆ ಅವಕಾಶವನ್ನು ನೀಡಿದರೂ ಕೂಡ ಈಗ ಲೋಕಭವನದಲ್ಲಿ ಇಲ್ಲದೆ ಇರೋ ಕಾರಣಕ್ಕಾಗಿ ಇವತ್ತು ರಾಜೀನಾಮೆ ಬಹುತೇಕ ಅನುಮಾನ ಅನ್ನುವಂಥ ಲೆಕ್ಕಾಚಾರಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಸಿದ್ದರಾಮಯ್ಯ ರಾಜೀನಾಮೆ ಇಂದು ಬಹುತೇಕ ಅನುಮಾನ. ತುರ್ತು ಕಾರ್ಯನಿಮಿತ್ತ ಇಂದೂರ್ಗೆ ರಾಜ್ಯಪಾಲರು ತೆರಳಿದ್ದಾರೆ. ಹಾಗಾಗಿ ಇಂದು ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ರಾಜ್ಯಪಾಲರು ಇಲ್ಲಿ ಅಸಂಭವ ಇದೆ. ಇಂದೂರಿನಿಂದ ಬೆಂಗಳೂರಿಗೆ 2 ನೇರ ವಿಮಾನ ಇರುವಂಥದ್ದು. ಸದ್ಯದ ಮಟ್ಟಿಗೆ ಈ 2 ವಿಮಾನದಲ್ಲಿ ಟಿಕೆಟ್ ಬುಕ್ ಆಗಿಲ್ಲ. ಇಂದು ಬೆಂಗಳೂರಿಗೆ ರಾಜ್ಯಪಾಲರು ವಾಪಸ್ ಬರುವುದು ಅಸಂಭವ. ಸಿಎಂ ರಾಜೀನಾಮೆ ನೀಡುವುದಕ್ಕೆ ರಾಜ್ಯಪಾಲರ ಉಪಸ್ಥಿತಿ ಕಡ್ಡಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಸಿದ್ದರಾಮಯ್ಯನವರ ಈ ರಾಜೀನಾಮೆಯ ನಡೆ. ಇಂದು ಅಧಿಕೃತವಾಗಿ ರಾಜ್ಯಪಾಲರ ಭೇಟಿಗೂ ಕೂಡ ನಿಗದಿಯಾಗಿಲ್ಲ ಸಮರ. ಹಾಗಾಗಿ ಅಧಿಕೃತವಾಗಿ ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೋರಿದ್ರು ಸಿಎಂ ಅವರು. ಅನೌಪಚಾರಿಕವಾಗಿ ಮಧ್ಯಾಹ್ನದ ನಂತರ ಭೇಟಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಆದರೆ ಪೂರ್ವಾನುಮತಿ ಇಲ್ಲದೆ ರಾಜ್ಯಪಾಲರ ಭೇಟಿಯೇ ಅನುಮಾನವಾಗಿದೆ. ಹಾಗಾಗಿ ಇವತ್ತು ಬಹುತೇಕವಾಗಿ ಅಸಂಭವ ರಾಜ್ಯಪಾಲರ ಭೇಟಿ ಅಂತ. ಸದ್ಯದ ಮಟ್ಟಿಗೆ ಒಂದು ಕಡೆ ಈಗಾಗಲೇ ಇವತ್ತೇ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರು ಅನ್ನುವಂಥ ವಿಚಾರವನ್ನ ಹೇಳಲಾಗ್ತಿತ್ತು. ಆದರೆ ಇಂದೂರ್ಗೆ ತೆರಳಿದ್ದಾರೆ ರಾಜ್ಯಪಾಲರು. ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಬಹುತೇಕವಾಗಿ ರಾಜೀನಾಮೆ ನೀಡೋದಿಲ್ಲ. ರಾಜ್ಯಪಾಲರ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 2 ಬಾರಿ ರಾಜ್ಯಪಾಲರ ಸಮಯವನ್ನ ಕೇಳಿದ್ರು ಭೇಟಿಯಾಗೋದಕ್ಕೆ. ಆದ್ರೆ ಮುಂದಿನ ನಡೆ ಏನು ಸಿದ್ದರಾಮಯ್ಯನವರದು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಇವತ್ತೇ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಮಾತಿತ್ತು. ಆದ್ರೆ ರಾಜ್ಯಪಾಲರು ಇವತ್ತಿಲ್ಲ. ರಾಜ್ಯಪಾಲರು ಬರುವಂತದ್ದು ಕೂಡ ಅಸಂಭವ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಪ್ರೋಸೆಸ್ ಏನು? ಇವತ್ತು ಹಾಗಾದ್ರೆ ರಾಜೀನಾಮೆ ನೀಡೋದಕ್ಕೆ ಸಾಧ್ಯವಿಲ್ವಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಖಂಡಿತ ರೂಪಾ, ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ರಾಜ್ಯಪಾಲರು ಬೆಂಗಳೂರಲ್ಲಿಲ್ಲ. ಅವರು ಸಂಬಂಧಿಕರ ಒಬ್ಬರ ಹುಷಾರಿಲ್ಲ ಅನ್ನೋಂಥ ಕಾರಣಕ್ಕಾಗಿ ತಡರಾತ್ರಿ ಇಂದೋರ್ಗೆ ತೆರಳಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ರಾಜ್ಯ ಭವನ ಅಥವಾ ಈಗ ಲೋಕಭವನ ಅಂತ ಏನು ಕರಿತೇವೆ ಅದು ಸ್ಪಷ್ಟಪಡಿಸ್ತಾ ಇದೆ. ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲ ಅನ್ನುವಂಥದ್ದು. ಮಧ್ಯಾಹ್ನ ಬಳಿಕ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ರು ಬಂದು ಭೇಟಿ ಮಾಡೋದಕ್ಕೆ. ಆದರೆ ಮಧ್ಯಾಹ್ನದ ವೇಳೆಗೆ ರಾಜ್ಯಪಾಲರು ಬೆಂಗಳೂರಿಗೆ ಬರ್ತಾರಾ? ಸದ್ಯಕ್ಕೆ ಅದು ಅನುಮಾನ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಜ್ಯಪಾಲರು ಬೆಂಗಳೂರಿಗೆ ಬರೋಕ್ಕೆ ಯಾವುದೇ ಫ್ಲೈಟ್ಗಳನ್ನು ಬುಕ್ ಮಾಡ್ಕೊಂಡಿಲ್ಲ ಅಂತ
ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಹಾಗಾಗಿ ಇವತ್ತು ಅವರು ಬೆಂಗಳೂರಲ್ಲಿ ಬರಲಿಲ್ಲ ಅನ್ನೋದಾದರೆ ನೇರವಾಗಿ ಭೇಟಿ ಸಾಧ್ಯ ಆಗಲ್ಲ ಅನ್ನೋದಾದರೆ ರಾಜೀನಾಮೆ ಇವತ್ತು ವಿಳಂಬ ಆಗುವಂಥ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ರಾಜೀನಾಮೆ ಕೊಡೋಕೆ ಸಿದ್ದರಾಮಯ್ಯ ಅವರು ಮುಂದರಾಗಿದ್ದರೂ ಕೂಡ ತೆಗೆದುಕೊಳ್ಳೋಕ್ಕೆ ರಾಜ್ಯಪಾಲರಿಲ್ಲದ ಕಾರಣಕ್ಕಾಗಿ ಈಗ ಮುಂದಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಬೆಂಗಳೂರಿಗೆ ನೇರವಾದಂಥ ಫ್ಲೈಟ್ಗಳು ಕೂಡ ಇಂದೋರ್ನಿಂದ ಇಲ್ಲ. ಮುಂಬೈಗೆ ಬಂದು ಬೆಂಗಳೂರಿಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಇವತ್ತು ತಡರಾತ್ರಿವರೆಗೂ ಅವರು ಬೆಂಗಳೂರಿಗೆ ಬಂದರೂ ಕೂಡ ಅದನ್ನು ರಾಜೀನಾಮೆ ಕೊಡೋಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ 10-11 ಗಂಟೆ ಆದ್ಬಿಟ್ರೆ ಆ ಸಮಯಕ್ಕೆ ಒಂದು ರೀತಿಯಲ್ಲಿ ರಾಜೀನಾಮೆ ಕೊಡೋದು ಕೂಡ ಯಾರು ಕೂಡ ಮನಸ್ಸು ಮಾಡಲ್ಲ. ಆದ್ದರಿಂದ ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿದ್ದಿರ್ತಕ್ಕಂಥದ್ದು. ರಾಜ್ಯಪಾಲರು ಏನಾದರೂ ಮಧ್ಯಾಹ್ನದ ವೇಳೆಗೆ ಬರ್ತಾರಾ ಅನ್ನುವಂಥದ್ದು ಅನುಮಾನಗಳು ಇರ್ತಕ್ಕಂಥದ್ದು. ಒಂದು ಸ್ಪೆಷಲ್ ಫ್ಲೈಟನ್ನು ತೆಗೆದುಕೊಂಡು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿರ್ತಕ್ಕಂಥದ್ದು. ಅದಕ್ಕೂ ಕೂಡ ಇನ್ನೂ ಯಾವುದೇ ಮಾಹಿತಿಗಳು ಲೋಕಭವನದಿಂದ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತಿನ ಸಿದ್ದರಾಮಯ್ಯ ಅವರ ನಡೆ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ರಾಜ್ಯಪಾಲರು ಮಧ್ಯಾಹ್ನದ 3 ಗಂಟೆ ಬಳಿಕ ಭೇಟಿಗೆ ಅವಕಾಶವನ್ನು ನೀಡಿದರೂ ಕೂಡ ಈಗ ಲೋಕಭವನದಲ್ಲಿ ಇಲ್ಲದೇ ಇರೋ ಕಾರಣಕ್ಕಾಗಿ ಇವತ್ತು ರಾಜೀನಾಮೆ ಬಹುತೇಕ ಅನುಮಾನ ಅನ್ನುವಂಥ ಲೆಕ್ಕಾಚಾರಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ರೂಪಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.